ಮಗ ಇದೇ ಸರ್ ಕಾರ್ ಬಿಟ್ಬಿಟ್ಟು ಟೂ ವೀಲರ್ ಅಲ್ಲಿ ನೀವು ಮುಚ್ಚಬಾಯಿ ಹುಡುಗಿನ ಕಾರ್ನಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೋಡ್ತಾರೆ ಅಂತ ಡೀಸೆಂಟ್ ಆಗಿ ರೋಡ್ ನಲ್ಲಿ ಟೂ ವೀಲರ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರೆ ನನ್ನೇ ನಿಲ್ಸಿ ಮಾನ ಮರ್ಯಾದೆ ತೆಗಿತಾ ಇದ್ಯಾ ನೋಡಿ ಅದ್ ಏನಾಗೋಯ್ತು ಅಂದ್ರೆ ಮುಚ್ಚಬಾಯಿ ನಿನ್ನ ನೀರು ನೆರಳಿಲಿ ಜಗಕ್ಕೆ ತಂಗಡಿ ಮಾಡಿಸ್ತೀನಿ. ಅಯ್ಯೋ ಅಪ್ಪಾಜಿ ಹಂಗೆಲ್ಲ ಮಾಡ್ಬಿಟ್ಟಿರ ಮತ್ತೆ ಅವ್ರು ಇವರು ಕಾಲಿಡ್ದು ಇಲ್ಲಿಗೆ ಬಂದ್ಬಿಡ್ತಾನೆ. ಅಪ್ಪಾಜಿ ನಡು ರೋಡ್ ನಲ್ಲಿ ನಿಮ್ಮ ಮಾನ ಮರ್ಯಾದೆ ಕಳ್ದಿದ್ದಾನೆ, ಇವನನ್ನ ಡಿಫರ್ಮೆಂಟ್ ಮಾಡ್ಬಿಡ್ಬೇಕು. ಅಪ್ಪಾಜಿ ಆ 2 ಸ್ಟಾರ್ ಕಿತ್ತಿಸ್ಬಿಟ್ಟು ಇಲ್ಲಿ ಹಾಕ್ಸ್ಬಿಟ್ಟು ಅಪ್ಪಾಜಿ. ಹೌದು ನಿನ್ನೆಲ್ಲೋ ನೋಡ್ದಂಗಿದ್ಯಲ್ಲ. ಏನಪ್ಪಾಜಿ ಹಿಂಗ್ ಕೇಳ್ತೀರಾ? ಹೋದ್ ಭಾನುವಾರ ನಂದಿ ಬೆಟ್ಟಲೆ ನಾನ್ ತನ್ ಸಪ್ಲೈ ಮಾಡಿದ್ದ. ನೀನ್ ಬೇಗ ಮುಂದೆ ಬರ್ತೀಯ. ಏನೋ ನಿಮ್ಮ ಆಶೀರ್ವಾದ ಅಪ್ಪಾಜಿ. ಅದು ಹಂಗಲ್ಲ ಕಣಪ್ಪಾಜಿ. ಅಪ್ಪಾಜಿ ಅವರು ಇವರು ನೋಡಿದ್ರೆ ನಿಮ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಹೆಲ್ಮೆಟ್ ಹಾಕೊಂಡು ಸೀದೆ ಬಾವಾ 2 ಲಕ್ಷ ರೂಪಾಯಿ ಕರೆಕ್ಟ್ ಆಗಿ ಎಣಿಸಿದ್ಯಾ? ಎಲ್ಲ 2 ಸಾರಿ ಎಣಿಸಿದೀನಿ ಕಣ. ಯಾಕೆಂದ್ರೆ ನೀನ್ ಇಟ್ಕೊಂಡಿರೋ ಪೋಸ್ ನೋಡಿದ್ರೆ ನಿನ್ನ ಹತ್ರ ಹಣ ಇದೆ ಅಂತ ನಿನ್ ಸಮೇತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಮ ಅಕ್ಕನ್ ಗತಿ ಅಂಬೋ ಮುಚಾಯ ಬಾಯ್. ಮತ್ತೆ ಹೇಗೆ ಹಿಡ್ಕೋಬೇಕಾ? ಕೇರ್ ಫ್ರೀ. ಕೇರ್ ಫ್ರೀ ಕೊಡಿಲಿ. ಕೇರ್ ಫ್ರೀ. ಕೇರ್ ಫ್ರೀ ಕೇರ್ ಫ್ರೀ. ಕೊಡ ಇಲ್ಲ. ಕೇರ್ ಫ್ರೀ ಕೇರ್ ಫ್ರೀ. ಈಗ ಯಾರನ್ನ ಹಿಡಿಯೋದು ಬಾವಾ? ಬಾವಾ ಡ್ಯೂಟಿ ಮೇಲಿದ್ದಾಗ ನೋ ರಿಲೇಶನ್ಶಿಪ್. ಐ ಆಮ್ ಡ್ಯೂಟಿ ಮೈಂಡೆಡ್, ಡ್ಯೂಟಿ ಕಾನ್ಶಿಯಸ್. ಯು ಬ್ಲಡಿ ಹೆಡ್ ಕಾನ್ಸ್ಟೇಬಲ್. ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಏನ್ ಸರ್ ಅದು? ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಏನು ಹಣ ಇಟ್ಕೊಂಡ್ರೆ ಯಾರಾದ್ರೂ ಅನುಮಾನ ಪಡ್ತಾರೆ. ಕೇರ್ ಫ್ರೀ ಕೇರ್ ಫ್ರೀ ನಿನ್ನ ಕೇರ್ ಫ್ರೀ ಕೇರ್ ಫ್ರೀ ಕೇರ್ ಫ್ರೀ. ಬಾವಾ ಈಗ ಕೇರ್ ಫ್ರೀ ಅಲ್ಲ, ಕ್ಯಾಚ್ ಕ್ಯಾಚ್ ಕ್ಯಾಚ್. ಡಬಲ್ ಸ್ಟಾರ್. ಐ ಕ್ಯಾಚ್ ಐ ಕ್ಯಾಚ್. ಫಾಲೋ ಮೀ. ಕ್ಯಾಚ್ ಕ್ಯಾಚ್ ಕ್ಯಾಚ್. ಯಾಕಡೆ ಹೇಳ್ತಾ ಇದ್ಯಾ? ಮೊದ್ಲು ಇವನ್ನೆಲ್ಲ ಕ್ಯಾಚ್ ಮಾಡೋದು. ಅಲ್ಲಿ ಬ್ರೀಫ್ ಕೇಸ್ ಹೊತ್ಕೊಂಡಾಗ್ತಾ ಇದ್ದಾನಲ್ಲ ಅವನ್ನ. ಗೊತ್ತಲು ಗುಂಜಪ್ಪ, ಮೊದಲು ಇವನ್ನ ಕ್ಯಾಚ್ ಮಾಡಿ ಬ್ರೀಫ್ ಕೇಸಲ್ಲಿ ಹಣ ಎಷ್ಟಿತ್ತು ಅಂತ ತಿಳ್ಕೊಂಡು ಆಮೇಲೆ ಅವನ್ನ ಕ್ಯಾಚ್ ಮಾಡೋದು. ಗುಜಾ ಸಿ ಡಬಲ್ ಸ್ಟಾರ್. ರೆಬಲ್ ಸ್ಟಾರ್. ಬಾವಾ ನಿನ್ಗೆ ಹೆಂಗೆ ಪ್ರಮೋಷನ್ ಬಂತು ಅಂತ ನನಗ್ ಗೊತ್ತಿಲ್ವಾ? ಹೆಂಗ್ ಬಂತ? SP ಸಾಹೇಬರ್ ಮನೆಯಲ್ಲಿ ಪಾತ್ರೆ ಬೆಳಕೊಂಡು ಮನೆ ಎಲ್ಲ ಕಸ ಹೊಡ್ಕೊಂಡು ಅವ್ರ ಹೆಂಗಸರು ಸೀರೆ ಪೆಟ್ಟಿಕೋಟ್ ಐರನ್ ಮಾಡಿ ಮಾಡಿ ಮಾಡಿ. Shut up! Put your cap properly. After all, head constable, I am sub-inspector. What is salute? ಕ್ಯಾಚ್ ಕ್ಯಾಚ್. Attention! Quick march! Left, right. ಈಗ ಮಾರ್ಸ್ಬೇಕಲ್ಲ. ಕ್ಯಾಚ್ ಕ್ಯಾಚ್. Hey! Chase! ಚೇಸ್ Chase! Chase! ಅಯ್ಯೋ ತೇರಿ ಗುಣ ಚೇಸ್. ಯೋ ಬಾವಾ ನೀನ್ ತಿಂದು ತಿಂದು ಮೈ ಬೆಳೆಸ್ಕೊಂಡು ಬುದ್ಧಿ ಕಮ್ಮಿ ಆಗೋಯ್ತು. ಯಾಕೋ? ಪಾಪ ಪೊಲೀಸ್ನವರು ಕಷ್ಟ ಪಡ್ತಾ ಇದಾರಲ್ಲ ಅಂತ ಸರ್ಕಾರದವರು ಜಿಪ್ಸಿ ವ್ಯಾನ್ ಕೊಟ್ಟಿದ್ದಾರೆ. ನೀನು ಈ ಮೈನ ಒತ್ಕೊಂಡು ರೋಡ್ ನಲ್ಲಿ ಜಾಗಿಂಗ್ ಮಾಡ್ಕೊಂಡು ಕಳ್ಳ ನಡೀತ್ಯಾ? ಅಯ್ಯ ಜಿಪ್ಸಿ ಕೊಟ್ಟು ಸರ್ಕಾರದವರೇ ಇಂಧನ ಉಳಿಸಿ ದೇಶ ಬೆಳೆಸಿ, ಇಂಧನ ಉಳಿಸಿ ದೇಶ ಬೆಳೆಸಿ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನಂತ ಇಡಿಯಟ್ ಕೇಳಿಸ್ಕೊಂಡಿದ್ಯಲ್ವೋ, ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೋಸ್ಕರ. ಹೊಟ್ಟೆನಾ? ಇಡಿಯಟ್. ಸಿ ಡಬಲ್ ಸ್ಟಾರ್. ಮುಂದಿನ ರಾಜ್ಯೋತ್ಸವಕ್ಕೆ ನನಗೆ 3 ಸ್ಟಾರ್ ಕೊಡ್ತಾರೆ. ನೀನು ನನ್ನ ಲೆವೆಲ್ಗೆ ಬರಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಅದಕ್ಕೋಸ್ಕರ ಹಿಂದೆ ಹೋಗು. ಗೋ ಬ್ಯಾಕ್. ಹೋಗ್ಬಿಟ್ಟ. ಏನ್ ಸರ್ ಕಳನ್ ಬಿಟ್ಬಿಟ್ರಿ? ನಾವೇನ್ ಇಟ್ಕೊಂಡಿದ್ದೇನೆ ಬಿಟ್ಬಿಡಕ್ಕೆ? ಅವನೇ ಓಡೋದ. ಸರ್ ನನ್ 2 ಲಕ್ಷ. 2 ಲಕ್ಷ ಬಾಯ್ ಬಡ್ಕೋಬೇಡ. ಕಳ್ಳನ್ ಚೇರೆ ಪಟ್ಟಿ ಹೇಳು, ಇಟ್ಕೊಡ್ತೀವಿ. ರೆಡ್ ಶರ್ಟು, ರೆಡ್ ಶರ್ಟು, ವೈಟ್ ಪ್ಯಾಂಟು, ವೈಟ್ ಪ್ಯಾಂಟು, ಕವರ್ಡ್ ಹೆಲ್ಮೆಟ್, ಕವರ್ಡ್ ಹೆಲ್ಮೆಟ್, ಕ್ಲೀಕ್ ಹೋಂಡ. ಅಷ್ಟೇ ತಾನೇ ಕಳ್ಳ ಸಿಗ್ದ ಅಂತ ತಿಳ್ಕೊ. ನೋಡು ಸ್ಟೇಷನ್ ಅಲ್ಲಿ ಬಂದ್ ಕಾಡು. ಈಗ ದಾರಿ ಬಿಡು. ರೈಟ್ ಗುಂಜಾ ರೈಟ್. ನನ್ನ 2 ಲಕ್ಷ ಗೆಟ್ ಲಾಸ್ಟ್. ಸಾಲ ಕೊಟ್ಟಿದ್ಯಾ ಮಗನೇ? ಜೋರ ಕೇಳ್ತಿದ್ಯಲ್ಲ. ಕಂಪ್ಲೇಂಟ್ ಕೊಟ್ಟಿಲ್ವಾ ಸರ್? ಕಂಪ್ಲೇಂಟ್ ಕೊಟ್ಬಿಟ್ರೆ ಅದೇನ್ ಬ್ಯಾಂಕ್ ಟಿಡಿನಾ? ಡ್ರಾ ಮಾಡ್ಕೊಂಡ್ಬಿಟ್ಟು ನಮ್ ಚಿಕ್ಕಪ್ಪನ ಮಗ ಬಂದವನೇ ಅಂತ ತಂದು ಕೊಟ್ಬಿಡಕ್ಕೆ. ನೋಡು ಕಳ್ಳ ಯಾರು, ಅವನ್ ಎಲ್ಲಿದ್ದಾನೆ ಅಂತ ಅಡ್ರೆಸ್ ತಗೊಂಬ, ನಾನು ಹುಡುಕೊಳ್ರಿ. ಬರೀ ಮಾತಿನಿಂದ ಏನು ಪ್ರಯೋಜನ ಇಲ್ರಿ. ಸ್ವಲ್ಪ ಸಾಯ್ಬರ್ ನೋಡ್ಕೊಳ್ರಿ.
ಅಜಾನ ಬಾಬು ಸಾಹೇಬ್ರು. ಛೀ, ಯಾವನೋ ಇವನು ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೊಟ್ಟೆ ನೋಡ್ಕೊಳ್ರಿ. ಸಾಹೇಬ್ರೊಟ್ಟಿಗೆ ಏನ್ ತಿಂತಾರೆ? ನಾನ ತಿಂತಾರೆ. ಅದೆಲ್ಲ ನಿಂಗೆ ಯಾಕೆ? ಜಬಕ ಯಾಕೆ? ಏಯ್, ಥು, ಯಾವನೋ ಇವನು ನಿನ್ ಜೊಬಕ ಯಾಕೋ? ಪೊಲೀಸ್ ಸ್ಟೇಷನ್ ಅಂದ್ರೆ ನೀನ್ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಒತ್ತು ಲಾಕೊಬ್ಬಳಿಗೆ ಹಾಕ್ಬಿಡ್ತೀನಿ. ಹುಷಾರ್. ಹಾಕು ನಿನ್ ಜೊಬಕೈನ. ಚಿಲ್ರೆ ಅವನ್ಗಾಯ್ತು ನನ್ಗೆ. ಹೇಯ್, ನಾವೇನ್ ಸ್ಟೇಷನ್ ಮುಂದೆ ಬಟ್ಟೆ ಹಾಕೊಂಡ ಕೂತಿದ್ದೀವಿ. ನಾವಿರೋದು ಸ್ಟೇಷನ್ ಅಲ್ಲಿ. ಆ. ನಮ್ಮ ಲೆವೆಲ್ ಮಿನಿಮಮ್ ಗಾಂಧಿನಟ್. ತಿಳ್ಕೊ. ಆ? ಏನ್ ಒದ್ದೆ ಕೊಡ್ತಾ ಇದ್ಯಾ? ದಿವಸ ಬರ್ತಾ ಇರು. ಬರ್ತೀನಿ ಸರ್. ಪೊಲೀಸ್ ಸ್ಟೇಷನ್, ಆಸ್ಪತ್ರೆ, ಸುಡುಗಾಡಿಗೆ ಬರ್ತೀನಿ ಅಂತ ಹೇಳ್ಬಾರ್ದು. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಯ್ತಾ ಇರ್ಬೇಕು. ರೆಡ್ ಶರ್ಟು, ಬಿಳಿ ಪ್ಯಾಂಟು, ಕೇರ್ ಫ್ರೀ, ಕೇರ್ ಫ್ರೀ, ಕೇರ್ ಫ್ರೀ. ಕೇರ್ ಫ್ರೀ, ಕೇರ್ ಫ್ರೀ, ಕೇರ್ ಫ್ರೀ. ಮಿಸ್ಟರ್ ಹನುಮಪ್ಪ, ಬಂದಿದ್ರಲ್ಲಿ 50-50 ತಾನೇ? ಡಬಲ್ ಸ್ಟಾರ್, ರೆಬಲ್ ಸ್ಟಾರ್. ವಾಟ್ ಇಸ್ ಸೆಲ್ಯೂಟ್? ಏಯ್, ನನ್ ಸರ್ಸಮಾನಕ್ಕೆ ನನ್ ಜೊತೆಲೆ ಬರ್ತಾ ಇದೆಯಲ್ಲ. ನೀನ್ ದೊಡ್ಡ ಲೀಡರ್ ತರ ಮುಂದೋಗು. ನೀನ್ ಹಿಂದ್ಗಡೆ ಬರಕ್ ನಾವೇನ್ ನಿನ್ ಚಮಚನ? ಏನ್ ಹಿಂದ್ಗಡೆ ಬರ್ತಾ ಇದೀಯಾ? ನನ್ ಬೆನ್ನಲ್ಲಿ ಚೂರಿ ಹಾಕ್ಬೇಕು ಅಂತಾನ? ಪಕ್ಕದಲ್ಲಿ ಬಂದ್ರೆ ಸಮಾಂತ್ಯ, ಮುಂದೆ ಹೋದ್ರೆ ಲೀಡರ್ ಅಂತ್ಯ, ಹಿಂದೆ ಬಂದ್ರೆ ಚೂರಿ ಹಾಕ್ತೀನಿ ಅಂತ್ಯ. ನಾನು ಎಲ್ಲೋಗ್ ಸಾಯ್ಲಿ? ಜಿಪ್ ಕ್ಷೇತ್ರವಾಗಿ ಸಾಯಿ. ಔಟ್. ಎಸ್ ಸರ್. ಯು ಬ್ಲಡಿ ಹೆಡ್ ಕಾನ್ಸ್ಟೇಬಲ್. 2 lakhs rupees ಏನಾದ್ರು ನನಗೆ ಸಿಕ್ಬಿಟ್ರೆ, ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಕ್ಲೋಸ್ ಹೆಲ್ಮೆಟ್. ಆಯ್ ಗುಜ್ಜ, ಎಸ್ ಸರ್. ನಿಧಾನಕ್ಕೆ ಹೋಗಿ ಒಂದು ಶುಗರ್ಲೆಸ್ ಟೀ ತಗೊಂಡು ನಿಧಾನಕ್ಕೆ ಬಾ. ಔಟ್. ನನ್ನ ಮಗ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಟೀ ತಗೊಂಬರ್ತಾನಲ್ಲ. ಏಯ್, ಸ್ಟಾಪ್. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಹೆಲ್ಮೆಟ್. ಹುಡುಗಿ ಬೇರೆನಾ? 2 lakhs rupees ಕೈಗೆ ಸಿಕ್ಕಿದ ತಕ್ಷಣನೇ ಎಲ್ಲ. ಏಯ್ ಮಗನೇ, ಏನೋ ನೋಡ್ತಾ ಇದ್ಯಾ? ತಿಗ ನೀನ್ ಹೆಲ್ಮೆಟ ತಿಗಲೇ. ಏಯ್, ಹೆಲ್ಮೆಟ್ ತಿಗಲೇ. ಸರ್ ಬೇಡಿ ಸರ್. ಬೇಡಿ ಸರ್. ಸಾರ್ ಇಂಗ್ಲಿಷ್ ಬೇರೆ ಎಲ್ಲ ನನ್ನ ಮಕ್ಳ. ಈ ಓದೋವರೆಗೂ ಚೆನ್ನಾಗಿದ್ರಿ. ಯಾವಾಗ ಟಸ್ ಪುಸ್ ಅಂತ ಇಂಗ್ಲಿಷ್ ಅಲ್ಲಿ ABCD ಕಲ್ತ್ಕೊಂಡ್ಬಿಟ್ರು, ಅಲ್ಲಿ ನಮ್ ಸಂಸ್ಕೃತಿ ಎಲ್ಲ ಹಾಳಾಗೋಯ್ತು. ತೆಗಿಯೋ ಹೆಲ್ಮೆಟ್. ತೆಗಿಯೋ ನನ್ನ ಮಗ. ತೆಗಿಯೋ ಹೆಲ್ಮೆಟ್. ತೆಗಿಯಲೇ. ಓ ಮಿನಿಸ್ಟರ್ ಮಗ, ಇದೇ ಸರ್ ಕಾರ್ ಬಿಟ್ಬಿಟ್ಟು 2 wheeler ಅಲ್ಲಿ ನೀವು. ಮುಚ್ಚಬಾಯಿ. ಹುಡುಗಿನ ಕಾರ್ನಲ್ಲಿ ಕರ್ಕೊಂಡೋದ್ರೆ ಯಾರಾದ್ರೂ ನೋಡ್ತಾರೆ ಅಂತ ಡೀಸೆಂಟ್ ಆಗಿ ರೋಡ್ ನಲ್ಲಿ 2 wheeler ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರೆ ನನ್ನೇ ನಿಲ್ಸಿ ಮಾನ ಮರ್ಯಾದೆ ತೆಗಿತಾ ಇದ್ಯಾ? ಅದ್ ನೋಡಿ, ಅದ್ ಏನಾಗೋಯ್ತು ಅಂದ್ರೆ, ಮುಚ್ಚಬಾಯಿ. ನಿನ್ನ ನೀರು ನೆರಳಿನ ಜಗಕ್ಕೆ ಕೆತ್ತಂಗಡಿ ಮಾಡಿಸ್ತೀನಿ. ಅಯ್ಯೋ ಅಪ್ಪಾಜಿ, ಹಂಗೆಲ್ಲ ಮಾಡ್ಬಿಟ್ಟಿರ. ಮತ್ತೆ ಅವ್ರು ಇವರು ಕಾಲಿಡ್ದು ಇಲ್ಲಿಗೆ ಬಂದ್ಬಿಡ್ತಾನೆ. ಅಪ್ಪಾಜಿ, ನಡು ರೋಡ್ ನಲ್ಲಿ ನಿಮ್ಮ ಮಾನ ಮರ್ಯಾದೆ ಕಳ್ದಿದ್ದಾನೆ. ಇವನನ್ನ ಡಿಫರ್ಮೆಂಟ್ ಮಾಡ್ಬಿಡ್ಬೇಕು. ಅಪ್ಪಾಜಿ, ಆ 2 ಸ್ಟಾರ್ ಕಿತ್ತಿಸ್ಬಿಟ್ಟು ಇಲ್ಲಿ ಹಾಕ್ಸ್ಬಿಟ್ಟು ಅಪ್ಪಾಜಿ. ಹೌದು, ನಿನ್ನೆಲ್ಲೋ ನೋಡ್ದಂಗಿದ್ಯಲ್ಲ. ಏನಪ್ಪಾಜಿ ಹಿಂಗ್ ಕೇಳ್ತೀರಾ? ಹೋದ್ ಬನ್ವಾರ ನಂದಿ ಬೆಟ್ಟಲೆ ನಾನ್ ತಂದು ಸಪ್ಲೈ ಮಾಡಿದ್ದ. ನೀನಾ? ನೀನ್ ಬೇಗ ಮುಂದೆ ಬರ್ತೀಯ. ಏನೋ ನಿಮ್ಮ ಆಶೀರ್ವಾದ. ಅಪ್ಪಾಜಿ ಹೇ, ಅದು ಹೋಗ. ಹಂಗಲ್ಲ ಕಣಪ್ಪಾಜಿ. ಹೋಗ. ನಾಯಿ. ಹೋಗ. ಅಪ್ಪ. ಅಪ್ಪಾಜಿ, ಅವರು ಇವರು ನೋಡಿದ್ರೆ ನಿಮ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ಹೆಲ್ಮೆಟ್ ಹಾಕೊಂಡು ಸೀದಾ ರೈಟ್. Idiot! ಬಾಬಾ. Shut up! ಎಸ್ ಸರ್. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು. ಎಲ್ಲಿ ಕಳ್ಳ ಮಿಸ್ ಆಗಿದನು ಅದೇ ಜಾಗದಲ್ಲಿ ಕ್ಯಾಚ್ ಮಾಡ್ಬೇಕು. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಸ್ಲೀಕ್ ಹೋಂಡಾ ಮೋಟರ್ ಸೈಕಲ್. 2 lakhs ಕ್ಯಾಶ್ ರಿವಾರ್ಡ್. ಆಹಾ. ರೆಡ್ ಶರ್ಟ್, ವೈಟ್ ಪ್ಯಾಂಟ್, ಅದೇ ಮೋಟರ್ ಸೈಕಲ್. ಓ ಗುಜಾ, ಅಲ್ಲೋಡು. ಕಳ್ಳ ಕಳ್ಳ. 2 lakhs. Catch. Red shirt, white pant, same motorcycle. Where is 2 lakhs? Where is 2 lakhs? Yellow 2 lakhs, huh? Oh, closed helmet, ದೊಡ್ಡ ಬ್ಯಾಡ್ ಬ್ಯಾಗ್ಸ್. ಬಂದೆ ಗುರಿನಾ? ಏಯ್, ಡಬಲ್ ಸ್ಟಾರ್ ಗಂಟ್ಲರ ಹರ್ಕತ್ತಾ ಇದೀನಿ. ಸಿನಿಮಾ ಹೀರೋ ತರ ಪೋಸ್ ಕೊಡ್ತಾ ಇದ್ಯಾ? ತೆಗಿಯೋ ಮಗನೇ ಹೆಲ್ಮೆಟ್ ತೆಗಿಯಲೇ. ಯಾಕೋ ಹನುಮಪ್ಪ,
ಎಸ್ ಪಿ ಸಾಹೇಬ್ರ ಮಗ ಬಾಬಣ ಚೆನ್ನಾಗಿದೆ ಬಾಬಣ. ನಮಸ್ಕಾರ ಅಪ್ಪಾಜಿ. ಏನೋ ಗುಜ? ನಿಮ್ಮ ಅಪ್ಪಾಜಿ ಅವ್ರು ಬರೀ ಪ್ರಮೋಷನ್ ಕೊಟ್ಬಿಟ್ಟು ಇವನ್ಗೆ ಡಬಲ್ ಸ್ಟಾರ್ ಬಂದ್ಬಿಟ್ಟಿದೆ. ತಲೆನೇ ನಿಲ್ತಾ ಇಲ್ಲ, ಕಣ್ಣೇ ಕಾಣಿಸ್ತಾ ಇಲ್ಲ, ಬಾಮೈದಾನ ಮರ್ಯಾದೆನೇ ಇಲ್ಲ. ಅಪ್ಪಾಜಿ ನಿಮ್ ಮನೇಲಿ ಪಾತ್ರೆ ಬೆಳಗಿದ್ದು, ಕಸ ಗುಡ್ಸಿದ್ದು, ಪೆಟ್ಟಿ ಕೊಟ್ಟು ಐರನ್ ಮಾಡಿದ್ದು ಎಲ್ಲ ಮರ್ತ್ಕೊಂಡ್ಬಿಟ್ಟವನೇ. ಆ 2 ಸ್ಟಾರ್ ಅಲ್ಲಿ 1 ಸ್ಟಾರ್ ಕಿತ್ತಿಸ್ಬಿಟ್ಟು ಇಲ್ಲಿ ಹಾಕ್ಸ್ಬಿಟ್ಟಪ್ಪಾಜಿ. ಆಮೇಲೆ ಆ 182 ಫ್ಲಾಟ್ ಹುಡುಗಿ ಗುಲಾಬಿ ನಿಮ್ಮನ್ನ ತುಂಬಾ ಕೇಳ್ತಾ ಇರ್ತಾಳೆ. ಹೌದಾ? ಹೌದು ಅಪ್ಪಾಜಿ. ನಾಯಿ ದೂರ ನಿಂತ ದಾರಿ ಬಿಡು. ನೀನು ಹೋಗಪ್ಪಾಜಿ. ಅಪ್ಪಾಜಿ ನಾನ್ ಸಂಜೆ ಬಂದ್ ಕಾಣ್ತೇನೆ. ನಾನು ನಾಯ. ಸಾಯಂಕಾಲ ಮನೆಗ್ ಬಾ, ಯಾರ್ ನಾಯಿ ಅಂತ ಗೊತ್ತಾಗುತ್ತೆ. ಕರೆದ್ರ ಬಂಬಿದ ಬಾ ಮೈದ ಪುಟ್ಟ ಪ್ರಾಪರ್ಲಿ ಮ್ಯಾಚಸ್. ಡ್ಯೂಟಿಲಿರೋವಾಗ ನೋ ರಿಲೇಶನ್ಶಿಪ್. ಐ ಆಮ್ ಡ್ಯೂಟಿ ಮೈಂಡೆಡ್, ಡ್ಯೂಟಿ ಕಾನ್ಶಿಯಸ್, ಡಬಲ್ ಸ್ಟಾರ್, ರೆಬಲ್ ಸ್ಟಾರ್. ವಾಟ್ ಇಸ್ ಸಲ್ಯೂಟ್? ವಾಟ್ ಐ ತಿಂಕ್ ನಾ ಮುಂದಕ್ಕೋಗ್ಬೇಕು. ಮಗನೇ ಪ್ರಮೋಷನ್ ಸಿಕ್ಕಿದ ತಕ್ಷಣ ನಾಯಿ ಅಂತ ಬೈತ್ಯಾ, ಲಾಠಿ ಹೊಡಿತ್ಯಾ, ಕ್ಯಾಕರ್ಸಿ ಅಂತ ಹೋಗಿದ್ಯಾ? 182 ಮಲ್ಲಿಗೆನ ಚಿಕ್ಕ ಸಾಹೇಬ್ರಿಗೆ ತೋರಿಸಿ ನನ್ನ 2 ಸ್ಟಾರ್ನ ಕೀಳ್ಸಿ ನೀನ್ ಹಾಕೊಂಡು ನಿಗರ್ಲಾಡ್ತಿದ್ಯಲ್ಲ. ನಾನು 842 ಮಲ್ಲಿಗೆನ ದೊಡ್ಡ ಸಾಹೇಬ್ರಿಗೆ ತೋರಿಸಿ ನಿನ್ 2 ಸ್ಟಾರ್ ಜೊತೆಗೆ ಇನ್ನೊಂದು ಸ್ಟಾರ್ ಸೇರಿಸಿ 3 ಸ್ಟಾರ್ ಹಾಕೊಂಡು ನಾನು ಮೆರಿಲಿಲ್ಲ. ನನ್ನ ಹೆಸರು ಹನುಮಪ್ಪ ಅಂತ ಕರಿಬೇಡ. ಇದು ನಿನ್ನ ಕಲ್ಪನೆ ಮಾತ್ರ. ಅಟೆನ್ಷನ್ ಮಗನೇ, ಲಿಸನ್. ನೀನ್ ನನ್ನ ಲೆವೆಲ್ಗೆ ಬರಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಈಗ ಹೋಗಿಂದ ನಂಬರ್ 9 ನನಗೆ ಮಾತಾಡಿ ಮಾತಾಡಿ ಸುಸ್ತಾಗಿದೆ. ಹೋಗ ಟೀ ತಂಬ. ಸಕ್ಕರೆ ಜಾಸ್ತಿ. ಔಟ್ ಗೋ. ನನ್ನ ಮಗನೇ ಟೀ ಒಳಗೆ ಸೈನಟ್ ಹಾಕೊಟ್ಬಿಡ್ಲ, ನಾನೇ ಕಮ್ಮಿ ಎಣಿಸ್ಬೇಕಾಗುತ್ತೆ. ರಿವೆಂಜ್ ರಿವೆಂಜ್ ಗುಂಜಾ. ಸರ್ 2 ಲಕ್ಷ 1,000. 2 ಲಕ್ಷ ಏನೋ ಸರಿ, 1,000 ಯಾವ್ದು? 2 ಲಕ್ಷ ಅವನು ಎತ್ಕೊಂಡು ಹೋಗಿದ್ದು, 1,000 ನಿಮ್ಗೆ ಕೊಟ್ಟಿದ್ದು. ತಾಗಿದ ಬಡಗದೆ ಇದ್ರೆ 32 ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು ಮಗನೇ. ನಾನು ಏನ್ ಮಾಡಿದೆ ಸರ್? ಏನ್ ಮಾಡ್ದ? ಡ್ರಾ ಮಾಡ್ಕೊಂಡು ದುಡ್ಡನ್ನ ಜೋಪಾನವಾಗಿ ಮನೆಗೆ ತಗೊಂಡೋಗೋದು ಬಿಟ್ಬಿಟ್ಟು ಕೇರ್ ಫ್ರೀ ಅಂತ ನೀನ್ ಅಲ್ಲಾಡ್ಸ್ಕೊಂಡು ಹೋದೆ. ಯಾವ ಮೋಟರ್ ಸೈಕಲ್ ಅಲ್ಲಿ ಬಂದು ಅಟಕಾಯಿಸ್ಕೊಂಡು ಹೋಗ್ಬಿಟ್ಟ. ನೀನ್ ಕಂಪ್ಲೇಂಟ್ ಬರ್ದು ನನಗ್ ಕೊಟ್ಬಿಟ್ಟೆ. ಮತ್ತೆ ಆಚಾರ ಕೆಟ್ಟ ಮನುಷ್ಯ ನಾನು. ಕಳ್ಳನ ಚೇರೆ ಪಟ್ಟಿ ಏನು ಅಂತ ಕೇಳಿದ್ದಕ್ಕೆ ರೆಡ್ ಶರ್ಟು, ವೈಟ್ ಪ್ಯಾಂಟು, ಕ್ಲೋಸ್ಡ್ ಹೆಲ್ಮೆಟ್ ಅಂತ ನೀನ್ ಹೇಳಿದೆ. ನಾನು ಅಂಥದ್ದು ವ್ಯಕ್ತಿನ ಅಬ್ಬಬ್ಬ ಹಿಡ್ದಿದ್ದಕ್ಕೆ ಏಕ್ದಮ್ ನಾನು ಡೀಪ್ ಪ್ರಮೋಟ್ ಆಗ್ಬಿಟ್ಟೆ. ಎಲ್ಲ ನಿನ್ನಿಂದಲೇ. ಅವನ್ಯಾಕಯ್ಯ ಹೊಡೆದು ಸಾಯಿಸ್ತಾ ಇದ್ಯಾ? ಇಲ್ಲಿ ಬಾರಯ್ಯ ಇಲ್ಲಿ. ನಾನು ಏನ್ ಮಾಡ್ಲಿ ಸರ್? ನಿನ್ಗೆ ಮನೆ ಮಠ ಏನಾರ ಐತಾ? ಇದೆ ಸರ್. ಸರ್ 4 ಮನೆ ಇದೆ ಸರ್. ಹಂಗಿದ್ರು ಒಂದ್ ಕೆಲಸ ಮಾಡ್ಬಿಡು, ಒಂದ್ ಮನೆ ಮಾರಾಕ್ಬಿಡು. ಮಾರ್ಬಿಟ್ಟು 2 ಲಕ್ಷ ರೂಪಾಯಿ ತಗೊಂಡ್ ನನ್ ಕೇಳಿ ಕೊಟ್ಬಿಡು. ಕೊಟ್ಬಿಟ್ರೆ ಕಳ್ಳನ್ ಹಿಡ್ದೆ ಅಂತ ನಾನು ಸರ್ಕಾರಕ್ಕೆ ಒಪ್ಪಿಸ್ಬಿಡ್ತೀನಿ. ಆಗ ಕೈ ತಪ್ಪೋಗಿರೋ ಹುದ್ದೆ ಮತ್ತೆ ನನಗೆ ಕೊಟ್ಬಿಡ್ತಾರೆ. 1 ತಿಂಗಳಲ್ಲಿ ನಿನ್ನಂತ 10 ಗಿರಾಕಿ ಸಿಕ್ಬಿಟ್ರೆ ಅಸ್ಲು ಬಡ್ಡಿ ಸಮೇತ ತೀರ್ಸ್ಬಿಡ್ತೀನಿ. ಹೇಗಿದೆ? ಲೇ